ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶಿಲ್ಪಾಸ್ ಬ್ಲಾಗ್. ಇವತ್ತಿನ ಎಪಿಸೋಡ್ ಅಲ್ಲಿ ನಾನು ನಿಮಗೆ ಬೇಗ ಕ್ವಿಕ್ ಆಗಿ ಸ್ವಲ್ಪ ಡಿನ್ನರ್ ಮಾಡ್ತಿದ್ದೀನಿ. ಸೊ ಹಾಗೆ ಡಿನ್ನರ್ ಅಲ್ಲಿ ಸ್ವಲ್ಪ ಒಂಚೂರು ವೆರೈಟೀಸ್ ಇರಲಿ ಅಂತ ಹೇಳಿ ಎರಡು ಪಲ್ಯ ಮಾಡ್ತಿದ್ದೀನಿ, ಮತ್ತೆ ಒಂದು ಸ್ಪೆಷಲ್ ಮನೆಯಲ್ಲೇ ಬೆಳಿತಿರೋಂತ ಒಂದು ಬದನೆಕಾಯಿ ಗೊಜ್ಜು ಮಾಡ್ತಿದ್ದೀನಿ. ನೀವು ಫುಲ್ ಬ್ಲಾಗ್ ನೋಡಿದ್ರೆ ಯು ಕ್ಯಾನ್ ಸಿ ಆಲ್ ದಿಸ್ ರೆಸಿಪೀಸ್. ಮತ್ತೆ ನಿಮ್ ಜೊತೆ ಮಾತಾಡ್ತೀನಿ. ಲೆಟ್ಸ್ ಗೋ ಟು ರೆಸಿಪೀಸ್. ಈಗ ಅದಕ್ಕೆ ಮುಂಚೆ ನಾನು ನಿಮ್ಗೆ ತೋರಿಸ್ತೀನಿ. ಚಿಕ್ಕದಾಗಿದೆ ಎರಡು ಬದನೆಕಾಯಿ ನೋಡ್ಬೋದು. ಇದನ್ನು ಅಮ್ಮ ಮನೆಯಲ್ಲಿ ಬೆಳೆದಿರೋಂತ ಒಂದು ಬದನೆಕಾಯಿ, ಸ್ಮಾಲ್ ಪಾಟ್ ಅಲ್ಲಿ ಬೆಳೆದಿರೋಂತ ಒಂದು ಬದನೆಕಾಯಿ. ಹಾಗೆ ಈ ಹಸಿಮೆಣಸಿನಕಾಯಿ ನೋಡ್ಬೋದು, ಚಿಕ್ಕ ಹಸಿಮೆಣಸಿನಕಾಯಿ, ಮತ್ತೆ ಈ ಟೊಮೆಟೊಸ್ ಅದೆಲ್ಲಾನು ಆ ಒಂದು ಪಾಟ್ ಅಲ್ಲಿ ಬೆಳೆದಿರೋಂಥದ್ದು. ಸೊ ಬಟ್ ಸ್ಟಿಲ್ ನಮ್ಗಿಲ್ಲಿ ತುಂಬಾನೇ ಕಮ್ಮಿಗೆ ಹೊರಗಡೆ ಕೊಂಡ್ಕೋಬಹುದು. ಬಟ್ ನಾವು ಬೆಳೆದಿರೋದು ಲೈಕ್ ಇಟ್ ಬಿ ಮೋರ್ ಹ್ಯಾಪಿ, ಖುಷಿ ಆಗತ್ತೆ. ಇವನ್ ಇಫ್ ಇಟ್ ಈಸ್ ಲಿಟಲ್ ಆಲ್ಸೋ ವಿ ಆರ್ ವೆರಿ ಹ್ಯಾಪಿ. ಸೊ ಇದರಲ್ಲೇ ನಾನು ಹೀಗೆ ಗೊಜ್ಜು ಮಾಡಿ ವೆರೈಟೀಸ್ ಅಲ್ಲಿ ಕ್ಯಾರೆಟ್ ಕಟ್ ಮಾಡಿದೀನಿ, ಮತ್ತೆ ನೂಕುಲ್ ಕಟ್ ಮಾಡಿ ಇಟ್ಟಿದ್ದೀನಿ, ಆಲೂಗಡ್ಡೆ ಕಟ್ ಮಾಡಿದೀನಿ, ದೆನ್ ಚಿಕ್ಕದು ಈರುಳ್ಳಿ, ಸಾಂಬಾರ್ ಈರುಳ್ಳಿ ಕಟ್ ಮಾಡಿ ಇಟ್ಟಿದ್ದೀನಿ, ದೆನ್ ಗೋರಿಕಾಯಿ ಯು ಕ್ಯಾನ್ ಸಿ, ಅಂಡ್ ಬೀಟ್ರೂಟ್. ಇಲ್ಲಿ ಕುಕ್ಕರಲ್ಲಿ ನಾನೀಗ ಫಸ್ಟ್ ಬೇಳೆ ಬೇಯಿಸ್ಕೊತಿದ್ದೀನಿ. ಅದಕ್ಕೆ ಬೇಳೆ ಹಾಕಿ ಒಂದು ಸ್ವಲ್ಪ ಬೇಗ ಬೇಯಲಿ ಅಂತ ಹೇಳಿ ನಾನು ಇದಕ್ಕೆ ಒಂಚೂರು ಎಣ್ಣೆ 1-2 ಸ್ಪೂನ್ ಅಷ್ಟು ಮತ್ತೆ ಅರಿಶಿನ ಹಾಕ್ತೀನಿ, ಆಗ ಬೇಗ ಬೇಯುತ್ತೆ. ಹಾಗೆ ಒಂದು 4 ಸರಿ ವಿಸಿಲ್ ಆದ್ರೆ ಸಾಕು, ತುಂಬಾ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ. ಆಮೇಲೆ ನಾನು ಹಾಗೆ ಹಾಕಲ್ಲ ಯೂಶಲಿ, ಇದನ್ನ ಸಾರು ಹಾಕ್ಬೇಕಾದ್ರೆ ಇದನ್ನ ಯೂಶಲಿ ಮತ್ತಲ್ಲಿ ಮಸತೀನಿ. ಮತ್ತಂತ ಹೇಳಿದ್ರೆ ಒಂದ್ಸಲಿ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ತೋರಿಸ್ತೀನಿ. ಇಟ್ ವಿಲ್ ಬಿ ಅ ವುಡನ್ ಒನ್, ಅದು ಎಲ್ಲರ ಮನೆ ಇರುತ್ತೆ. ಇದು ನಾನೀಗ ಗೊಜ್ಜು ಮಾಡ್ಲಿಕ್ಕೆ ಬದನೆಕಾಯಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಟೊಮೆಟೊ, ಹುಣಸೆಹಣ್ಣು ಸ್ವಲ್ಪ ಚಿಕ್ಕದು, ಒಂದು ಸಾಂಬಾರ್ ಈರುಳ್ಳಿ ಮತ್ತೆ ಕೊತ್ತಂಬರಿ ಸೊಪ್ಪು ಇಷ್ಟು ತಗೊಂಡಿದ್ದೀನಿ. ಪಕ್ಕದಲ್ಲಿ ಈಗ ಅದನ್ನ ರೆಡಿ ಮಾಡ್ಕೊಳ್ತೀನಿ. ಅದಕ್ಕೀಗ ಒಂದು ಕಡಾಯಿ ತವೆ ಇಡ್ತಿದ್ದೀನಿ. ಅದನ್ನ ತವೆನಲ್ಲೇ ಮಾಡ್ಬೇಡೋಣ ಅಂತ ತೋರಿಸ್ತಿದ್ದೀನಿ. ಇಟ್ ವಿಲ್ ಬಿ ಸೋ ಕ್ವಿಕ್. ಮತ್ತೆ ಇದು ಸೈಡ್ ಮುದ್ದೆಗೆ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಬದನೆಕಾಯಿ ಗೊಜ್ಜು. ಯು ಕ್ಯಾನ್ ಗಿವ್ ಇಟ್ ಟ್ರೈ. ನೋಡಿ, ನನಗೊಂದು ಸ್ವಲ್ಪ ಇದಕ್ಕೆ ಎಣ್ಣೆ ಹಾಕಿದ್ದೀನಿ. ಒಂಚೂರು ಎಣ್ಣೆ ಹಾಕ್ಬಿಟ್ಟು ಕಾಯ ತನಕ ಬಿಟ್ಟು ಅದಕ್ಕೀಗ ಈ ಬದನೆಕಾಯಿ ಹಾಗೆ ಒಂದು 2 ಸೀಳ್ಕೊಂಡು ಹಾಗೆ ಉದ್ದುದ್ದು ಕಟ್ ಮಾಡಿ ಹಾಗೆ ಹಾಕ್ತಿದ್ದೀನಿ. ಆಮೇಲೆ ಹಸಿಮೆಣಸಿನಕಾಯಿ, ಇರಲಿ ನೋಡಿ, ನೋಡ್ಬೋದು ಈಗ ಎಳೆದಾಗಿದೆ ಬದನೆಕಾಯಿ. ಅಷ್ಟೊಂದೇನು ಇದು ಬಲ್ತಿಲ್ಲ, ನಮ್ಮ ಪಾಟಲ್ಲಿ ಬೆಳೆದಿದ್ದಂತ ಹೇಳಿದ್ನಲ್ಲ. ಬಟ್ ನಂಗೆ ತುಂಬಾನೇ ಖುಷಿ ಆಗುತ್ತೆ ಪಾಟಲ್ಲಿ ಈ ತರ ಬೆಳಿಬೇಕಾರೆ. ಬೆಳ್ಳುಳ್ಳಿ ಹಾಕ್ತಿದ್ದೀನಿ, ಹುಣಸೆ ಹಣ್ಣು, ಹಸಿಮೆಣಸಿನಕಾಯಿ. ಈ ಚಿಕ್ಕ ತುಂಬಾ ಖಾರ ಇರುತ್ತೆ, ಬಟ್ ನಾನು ಸ್ಟಿಲ್ ಸ್ವಲ್ಪ ಸ್ಪೈಸಿ ಇದೆ ಅಂತ ಹಾಕ್ತಿದ್ದೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪು, ಮತ್ತೆ ಈ ಸಾಂಬಾರ್ ಈರುಳ್ಳಿ, ಟೊಮೆಟೊ. ಆಲ್ರೆಡಿ ನೋಡಿ ಕುಕ್ಕೊಂಡು ಪಕ್ಕದಲ್ಲಿ ಆಲ್ರೆಡಿ ಕುಕ್ತಿದೆ ಈಗ. ಸೊ ಒಂದು 1/2 hour, ಒಂದು 45 minutes ಇದ್ರೆ ಸಾಕು. ಸೂಪರ್ಬಾಗಿ ಒಂದು 2 ವೆರೈಟಿ ಪಲ್ಯ ಮತ್ತೆ ಸಾಂಬಾರು, ರೈಸು, ಮುದ್ದೆ ಎಲ್ಲ ರೆಡಿ ಆಗಿಬಿಡುತ್ತೆ. ಓಕೆ, ನೋಡಿ ಈರುಳ್ಳಿ ಹಾಕ್ತಿದ್ದೀನಿ. ಸೊ ಚೆನ್ನಾಗೀಗ ಫ್ರೈ ಆಗಲಿ. ಅದು ನಾನು ಸ್ವಲ್ಪ ಸಿಮ್ಮಲ್ಲಿ ಇಟ್ಬಿಟ್ಟಿದ್ದೀನಿ. ಸಿಮ್ಮಲ್ಲಿ ಇಟ್ಟು ಚೆನ್ನಾಗಿ ಫ್ರೈ ಆಗಲಿ, ಓಪನ್ ಆಗಿ ಫ್ರೈ ಮಾಡ್ತೀನಿ. ಆಗ ಒಂಚೂರು ಉಪ್ಪು ಹಾಕ್ತಿದ್ದೀನಿ, ಸ್ವಲ್ಪ ಬೇಗ ಆಗುತ್ತೆ. ಮತ್ತೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಂಡು ಅದನ್ನ ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಎಸ್ ಫ್ರೆಂಡ್ಸ್, ಮತ್ತೆ ಡೆಫಿನೆಟ್ಲಿ ಇದನ್ನ ಟ್ರೈ ಮಾಡಿ, ಯು ವಿಲ್ ಲವ್ ಇಟ್. ಆ್ಯಕ್ಚುಲಿ ಇದನ್ನ ಸ್ವಲ್ಪ ಎಣ್ಣೆ ಬದನೆಕಾಯಿ ಮೇಲೆ ಹಾಗೆ ಹಾಕಿ ಅದನ್ನ ಕೆಂಡದ ಮೇಲೆ ಸುಡ್ತಾರೆ ಯೂಶಲಿ. ಬಟ್ ನಮ್ಮ ಮನೇಲಿ ಈಗ ಇಲ್ಲಿ ಕೆಂಡದಲ್ಲಿ ಸುಡೋದಕ್ಕೆ ಆಗೋದಿಲ್ಲ ಸ್ಟವ್ ಮೇಲೆ ಅಂತ ಹೇಳಿ ನಾನು ಹಾಗೆ ತವೆ ಮೇಲೆ ಹಾಕ್ತೀನಿ. ಆಲ್ಮೋಸ್ಟ್ ಸೇಮ್ ಒಂದು ಟೇಸ್ಟ್ ಬರುತ್ತೆ. ಬಟ್ ಒಲೆನಲ್ಲೆಲ್ಲ ಮಾಡಿದಾಗ ತುಂಬಾನೇ ಒಂದು ಫ್ಲೇವರ್ ಇಸ್ ಡಿಫ್ರೆಂಟ್. ಬಟ್ ಡೆಫಿನೆಟ್ಲಿ ಯು ಕ್ಯಾನ್ ಗಿವ್ ಇಟ್ ಟ್ರೈ. ಓಕೆ, ಈಗ ನನ್ನ ಪಕ್ಕದಲ್ಲಿ ಈಗ ಗೋರಿಕಾಯಿ ಪಲ್ಯ ಮಾಡಲಿಕ್ಕೆ ಒಂದು ಪಾತ್ರೆ ಇಟ್ಟಿದ್ದೀನಿ. ಎಣ್ಣೆ ಹಾಕ್ತಿದ್ದೀನಿ. ಈ ಗೋರಿಕಾಯಿ ಪಲ್ಯಕ್ಕೂ ಅಷ್ಟೇ ನಾನು ತುಂಬ ಜಾಸ್ತಿ ಐಟಮ್ಸ್ ಯೂಸ್ ಮಾಡ್ತಿಲ್ಲ. ಇಟ್ ಈಸ್ ವೆರಿ ಕ್ವಿಕ್ ಆ್ಯಂಡ್ ವೆರಿ ಈಸಿ, ವೆರಿ ಫಾಸ್ಟಿಗೆ ಆಗೋಂಥದ್ದು. ಎಣ್ಣೆಗೆ ಆದ್ಮೇಲೆ ಸಾಸಿವೆ ಹಾಕ್ಕೊಳ್ತಿದ್ದೀನಿ. ಸಾಸಿವೆ ಸ್ವಲ್ಪ ಸಿಡಿಬೇಕು. ಸಿಡ್ದಾಗ್ಲೇ ಅದು ಟೇಸ್ಟ್ ಬರೋದು, ಇಲ್ಲಾಂದರೆ ಕಹಿ ಬರುತ್ತೆ. ಒಂದು 1 ನಿಮಿಷ ಸ್ವಲ್ಪ ಸಿಮ್ ಫ್ಲೇಮಲ್ಲಿ ಒಂಚೂರು ಇದು ಮಾಡಿದ್ರೆ ಆಯಿತು. ಈಗ ಅದಕ್ಕೆ ಒಂಚೂರು ಕಡಲೆಬೇಳೆ ಒಗ್ಗರಣೆಗೆ ಒಂದು ಸ್ವಲ್ಪ ಅರಿಶಿನ ಮೊದಲೇ ಹಾಕ್ಕೊಳ್ತಿದ್ದೀನಿ, ಎಣ್ಣೆಗೆ ಹಾಕೋತಿದ್ದೀನಿ. ದೆನ್ ನೋಡಿ, ನಾನೀಗ ಗೋರಿಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ.
ಅದು ನಾನು ಜಾಸ್ತಿನೂ ಹಾಕಲಿಲ್ಲ, ಬೇರೆ ಒಂದು ಹಿಡಿಯಷ್ಟು ಗೋರಿಕಾಯಿ ಹಾಕ್ತಿದ್ದೀನಿ, ಕರ್ಬೇವಿನ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ, ಈರುಳ್ಳಿ. ಓಕೆ, ಈಗ ಹಸಿಮೆಣಸಿನ್ಕಾಯಿ ಹಾಕ್ತೆ, ಕರ್ಬೇವಿನ ಸೊಪ್ಪು ಹಾಕ್ತಿದ್ದೀನಿ ಮತ್ತು ಈರುಳ್ಳಿ. ಅದು ಚೂರು ಫ್ರೈ ಆಗಲಿ. ಚೂರು ಫ್ರೈ ಆಗ್ತಾ ಇದ್ದಂಗೆ ಒಂದು ಸ್ವಲ್ಪ ಈಗ ನೆಕ್ಸ್ಟು ಗೋರಿಕಾಯಿ ಹಾಕ್ಬಿಡ್ತೀನಿ. ಈಗಲೇ ಹಾಕ್ಬಿಟ್ಟು ಜಾಸ್ತಿ ನಾನು ನೀರು ಹಾಕೋದಕ್ಕೆ ಹೋಗೋದಿಲ್ಲ. ಇದಕ್ಕೆ ಸ್ವಲ್ಪ ಸಿಮ್ಮಲ್ಲೇ ಒಂಚೂರು ನೀರು ಚಿಮುಕ್ಸ್ಬಿಟ್ಟು ಅದನ್ನ ಕ್ಲೋಸ್ ಮಾಡಿಬಿಡ್ತೀನಿ. ಸ್ವಲ್ಪ ಉಪ್ಪು ಹಾಕಿ ಅದು ಬೇಯೋದಕ್ಕೆ ಬಿಡ್ತೀನಿ. ಈಗ ಯಾವುದು ಫ್ರೆಂಡ್ಸ್ ಏನು ಗೊತ್ತಾ, ಈ ಥರ ನಾವು ಡಿನ್ನರ್ಗಾಯಿತು, ಲಂಚ್ಗಾಯಿತು, ಒಂದು ಸ್ವಲ್ಪ ಅದು ವೆಜಿಟೇಬಲ್ಸು ಬೇರೆ ಬೇರೆ ವೆರೈಟೀಸ್ ಮಾಡ್ಕೊಂಡಾಗ ತಿನ್ನೋದಕ್ಕೆ ಒಂಥರ ಖುಷಿ ಆಗುತ್ತೆ. ಸೊ ಇಟ್ ನಾಟ್ ಬಿ ಮಚ್ ಡಿಫಿಕಲ್ಟ್ ನಂಗಂತೂ ಅನ್ಸಲ್ಲ. ಯಾಕೆ ನಾನು ತುಂಬ ಇಂಟ್ರೆಸ್ಟ್ ಇದೆ ಈ ಅಡುಗೆಗಳಲ್ಲಿ, ಹಾಗಾಗಿ ಅಷ್ಟು ಕಷ್ಟ ಅಂತ ಅನ್ಸೋದಿಲ್ಲ. ಮತ್ತು ನಂಗೆ ಇನ್ನೊಂದೇನೆಂದರೆ, ಯಾರು ಮಾಡಿದ ಅಡುಗೆನ ಖುಷಿಯಾಗಿ ತಿಂದರೆ ನಂಗೆ ಭಾಳ ಖುಷಿ ಆಗುತ್ತೆ. ಓಕೆ, ಮುಚ್ಚಿಡ್ತೀನಿ, ಅದು ಬೇಯಲಿ. ಈಗ ಅದೇ ಮತ್ತೆ ನಾನೀಗ ಗೊಜ್ಜು, ಈ ಗೊಜ್ಜಿಗೆ ಬದನೆಕಾಯಿ ಗೊಜ್ಜಿಗೆ ಇದೆಲ್ಲ ಸ್ವಲ್ಪ ಫ್ರೈ ಚೆನ್ನಾಗಿದೆ, ಬೆಂದಿದೆ ಆಲ್ರೆಡಿ. ನೋಡಿ, ಆಲ್ರೆಡಿ ಡ್ರೈ ಕಾಣಿಸಿದೆ, ಬದನೆಕಾಯಿ ಚೆನ್ನಾಗಿ ಸುತ್ತಂಗಾಗಿದೆ. ಇದು ನಾನು ಈ ಒಂದು ಪಿಜನ್ ಅಂತ ನನಗೆ ಲಾಸ್ಟ್ ಟೈಮ್ ತೋರಿಸಿದೆ ಇನ್ನೊಂದು ಎಪಿಸೋಡಲ್ಲಿ. ಇದು ಈರುಳ್ಳಿ ಎಲ್ಲ ಚಾಪ್ ಮಾಡಲಿಕ್ಕೆ ಅಂತ ಹೇಳಿ ಯೂಸ್ ಮಾಡೋಂಥದ್ದು ಹ್ಯಾಂಡ್ ಬ್ಲೆಂಡರ್ ಥರ ಇದು. ಅದು ನಾನೇನು ಮಾಡ್ತೀನಿ, ಇದರಲ್ಲೇ ಹಾಕಿ ಕೈ ಗೊಜ್ಜನ್ನ ಮಾಡ್ತಿದ್ದೀನಿ. ಯೂಶಲಿ ಇದು ಕೈ ಗೊಜ್ಜು ಅಂತಾರೆ, ಸೊ ದಟ್ ನಾವು ಕೈನಲ್ಲಿ ಇದನ್ನ ಹಿಚ್ಕಿ ಮಾಡ್ತೀವಿ. ಬಟ್ ನಾನು ಕೈ ಯೂಸ್ ಮಾಡ್ತಿಲ್ಲ ಇವತ್ತು, ಯಾಕೆ ನಂಗೆ ತುಂಬಾ ಕೈ ಏನೋ ಸ್ವಲ್ಪ ಕಟ್ಟಾಗಿದೆ. ಸೊ ಖಾರ ಆಗುತ್ತೆ ಹಸಿಮೆಣಸಿನ್ಕಾಯಿ ಅಂತೇಳಿ ನೋಡಿ, ಚೆನ್ನಾಗಿ ನಾನು ಜೋರಿಗೆ ಒಂದು 4-5 ಸರಿ ಎಳಿತಿದ್ದೀನಿ. ಇದು ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ. ದಟ್ ಶುಡ್ ಬಿ ಫೈನ್ ಎನಫ್. ಬೇಕಾದ್ರೆ 1-2 ಹನಿ ನೀವು ನೀರು ಹಾಕೋಬೋದು. ಸ್ವಲ್ಪ ಒಂಚೂರು ಗೊಜ್ಜು ಸ್ವಲ್ಪ ತೆಳು ಬರುತ್ತೆ ನೋಡಿ. ಸ್ವಲ್ಪ ಇದು ಗಟ್ಟಿ ಅನಿಸಿದೆ, ಒಂಚೂರು ನೀರು 1-2 ಡ್ರಾಪ್ ಅಷ್ಟು ಹಾಕ್ಕೊಂಡು ಮತ್ತೆ ಅದನ್ನ ಗ್ರೈಂಡ್ ಥರ ಆಗುತ್ತೆ. ಅದು ಗ್ರೈಂಡ್ ಆದಾಗ ಸ್ವಲ್ಪ ತೆಳು ಬರುತ್ತೆ. ಓಕೆ, ಮತ್ತು ನೀವು ಇದನ್ನ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಕೊಡಿ ಹೇಗನ್ನಿಸ್ತು ಅಂತ ಅಂದ್ಬಿಟ್ಟು. ನೋಡಿ, ಈಗ ನಾನು ಚೂರು ನೀರು ಹಾಕಿ ಮಾಡಿದಾಗ ಈ ಥರ ಕಾಣ್ತಿದೆ ಇದು. ಸೊ ಇಟ್ಸ್ ಗುಡ್. ಬೇಕಾದ್ರೆ ಇದಕ್ಕೆ ನಾವು ಈರುಳ್ಳಿ ಒಗ್ಗರಣೆ ಹಾಕೋಬೋದು, ಬಟ್ ನಾನು ಈರುಳ್ಳಿ ಒಗ್ಗರಣೆ ಹಾಕೋದಿಲ್ಲ ಇದಕ್ಕೆ. ಕುಕ್ಕರ್ ಆಲ್ರೆಡಿ ಕೂಗಿತ್ತು. ಸೊ ನೋಡಿ, ಬೇಳೆ ಚೆನ್ನಾಗಿ ಬಂದಿದೆ. ಈಗ ಇದು ನಾನೇನು ಮಾಡ್ತೀನಿ, ಆಗಲೇ ಹೇಳ್ದಂಗೆ ಮತ್ತಲ್ಲಿ ಮಸಿತೀನಿ. ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ಅದು ಅಷ್ಟು ಒಂಥರ ಬೇಳೆ ಇರುತ್ತೆ. ಹಾಗಾಗಿ ಮತ್ತಲ್ಲಿ ಮಸ್ತು ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ ಅದನ್ನ. ಈಗ ಅದೇ ಇನ್ನೊಂದು ಕುಕ್ಕರ್ಗೆ ನಾನು ಎಣ್ಣೆ ಹಾಕ್ತಿದ್ದೀನಿ. ಎಣ್ಣೆ ಹಾಕಿ ಒಗ್ಗರಣೆ ಹಾಕೋತೀನಿ, ಸಾರಿಗೆ ಒಗ್ಗರಣೆ ಹಾಕೋತಿದ್ದೀನಿ. ಓಕೆ, ಸಾಸಿವೆ ಸ್ವಲ್ಪ ಸಿಡಿಲಿ ಇದು. ಓಕೆ, ಅರಶಿನ ಈಗಲೇ ಹಾಕೋತೀನಿ. ಒಂದು ಸ್ವಲ್ಪ ಎಣ್ಣೆಗೆ ಅರಶಿನ ಹಾಕೊಂಡ್ರೆ ಒಂಥರ ಅದು ಒಂದು ಫ್ಲೇವರ್ ಇರುತ್ತೆ ಅಂತ ಹೇಳಿ ಹಾಕ್ಕೊಳ್ತೀನಿ. ಓಕೆ, ಕರ್ಬೇವಿನ ಸೊಪ್ಪು. ಆದರೆ ಈಗ ಸದ್ಯಕ್ಕೆ ಕರ್ಬೇವಿನ ಸೊಪ್ಪು ಒಣಗಿದೆ, ಬಟ್ ಸ್ಟಿಲ್ ಐ ಕೀಪ್ ಇಟ್ ಸ್ಟೋರ್ಡ್ ಆಸ್. ಒಣಗಿದ್ರೂ ಪರವಾಗಿಲ್ಲ, ಸ್ಟೋರ್ ಮಾಡಿರ್ತೀನಿ. ಬಟ್ ನೀವು ಬೇಕಾದ್ರೆ ಟ್ರೈ ಮಾಡ್ಬೋದು. ಒಣಗಿರೋದು ಹಾಕಿದ್ರು ಅದು ಸಾರಲ್ಲೆಲ್ಲ ಅದು ಕುದ್ದಾಗ ಇಟ್ ಬಿ ಲೈಕ್ ಫ್ರೆಶ್ ಅಂಡ್ ಘಮ. ಬೇಕಾದ್ರೆ ಟ್ರೈ ಮಾಡಿ ನೋಡಿ ಒಂದ್ಸರಿ. ರೈಟ್, ಈಗ ಇದು ಸಾಂಬಾರ್ ಈರುಳ್ಳಿ, ಚಿಕ್ಕ ಈರುಳ್ಳಿ, ಇದು ತುಂಬಾನೇ ಫ್ಲೇವರ್ ಆ್ಯಡ್ ಮಾಡುತ್ತೆ ಸಾಂಬಾರ್ಗಳಿಗೆ. ಇಟ್ಸ್ ಲೈಕ್ ಸಮಥಿಂಗ್ ಲೈಕ್ ಸಾಂಬಾರ್ಗೆ ಮಸ್ಟ್ ಅಂತ ಹೇಳ್ಬೋದು. ಅದು ಈ ಎಣ್ಣೆಗೆ ಹಾಕಿ ಒಗ್ಗರಣೆನಲ್ಲಿ ಫ್ರೈ ಮಾಡ್ತಿರಲ್ಲ, ಆವಾಗ ಒಂದು ಫ್ಲೇವರ್ ವಿಲ್ ಬಿ ವೆರಿ ಆಸಮ್. ಓಕೆ, ಮತ್ತು ನಾನೀಗ ಹಿಂಗೆ ಹಾಕ್ತಿದ್ದೀನಿ, ಸ್ವಲ್ಪ ಒಗ್ಗರಣೆಗೆ ಹಿಂಗೆ ಹಾಕ್ತಿದ್ದೀನಿ. ಓಕೆ, ಇದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿ ಎಷ್ಟು ಘಮ ಅನ್ಸಿದೆ ನನಗೀಗ. ಈ ವಿಡಿಯೋನಲ್ಲಿ ಘಮನೂ ನಿಮ್ಗೆ ಗೊತ್ತಾಗಂಗಿದ್ರೆ ತುಂಬ ಚೆನ್ನಾಗಿರ್ತಿತ್ತು. ರಿಯಲಿ ಆಮ್ ಮಿಸ್ಸಿಂಗ್ ದಟ್ ಪಾರ್ಟ್. ಯಾರಾದ್ರೂ ಹತ್ರ ನಿಜ ಕಂಡಿಡಿದು ರಿಸರ್ಚ್ ಮಾಡಿ ಇಟ್ ಬಿ ಮಚ್ ನೈಸ್ ಅನ್ಸುತ್ತೆ. ಓಕೆ, ಇದು ನಾನು ಸಾಂಬಾರ್ ಪುಡಿ ಹಾಕ್ತಿದ್ದೀನಿ. ಸಾಂಬಾರ್ ಪುಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೊಂದು ಎಪಿಸೋಡಲ್ಲಿ ನಿಮಗೆ ಹೇಗೆ ಮಾಡಿದೆ ನಾನು ಸಾಂಬಾರ್ ಪುಡಿ ನಾನು ತೋರಿಸ್ತೀನಿ ನೋಡಿ. ಇದು ಕಲರ್ ವಿಲ್ ಬಿ ಸೊ ರೆಡ್ಡಾಗಿ ಚೆನ್ನಾಗಿ ಕಾಣ್ತದೆ. ಸೊ ಓಕೆ, ಅದಕ್ಕೆ ನಾನು ಇಮಿಡಿಯೇಟಾಗಿ ತರಕಾರಿಗಳು, ಯಾವ ತರಕಾರಿ ನಮ್ಗೆ ಬೇಕೋ ಆ ತರಕಾರಿನ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ ತರಕಾರಿನ ಹಾಕಿದ್ದೀನಿ. ನಾನೀಗ ನೂಕೋಲ್ ಮತ್ತು ಆಲೂಗಡ್ಡೆ ಹಾಕಿದ್ದೀನಿ. ಇದಕ್ಕೆ ಎರಡು ಚೆನ್ನಾಗಿ ಫ್ರೈ ಆಗಲಿ. ಚೆನ್ನಾಗಿ ಫ್ರೈ ಆದಮೇಲೆ ಉಪ್ಪು ಹಾಕ್ತಿದ್ದೀನಿ. ಎಷ್ಟು ಬೇಕು ರುಚಿಗೆ ಅಷ್ಟು ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ತಿದ್ದೀನಿ. ಇನ್ನೇನು ಆಲ್ಮೋಸ್ಟ್ ನೋಡಿ ಸ್ವಲ್ಪ ತಳ ಹತ್ತರಂಗೆ ಅನಿಸ್ತದೆ. ಅಷ್ಟಕ್ಕೆ ನಾನು ಏನು ಮಾಡ್ತೀನಿ, ಈಗ ಬೆಂದಿರೋ ಅಂಥ ಒಂದು ಬೇಳೆ
ಅದನ್ನು ಹಾಕ್ಬಿಡ್ತಿದ್ದೀನಿ. ಹಾಕಿ ಚೆನ್ನಾಗಿ ಕಲಸಿ ಅದು ಬೇಯಿಸ್ಕೊಡ್ತೀನಿ. ಅದು ನಾನೀಗ ಹಾಗೆ ಒಂದು ವಿಷಲ್ ಹಾಕೋಬೋದು, ಅವಾಗ ತರಕಾರಿ ಸಾಫ್ಟ್ ಆಗಿ ಸ್ವಲ್ಪ ಚೆನ್ನಾಗಾಗತ್ತೆ. ಇಲ್ಲ ಹಾಗೆ ನಾವು ಬೇಯಿಸ್ಕೋಬೋದು. ನಾನು ಹಾಗೆ ಕ್ಲೋಸ್ ಮಾಡಿರ್ತೀನಿ. ಒಂದು 10 ಮಿನಿಟ್ಸಲ್ಲಿ ಇದಾಗಿರುತ್ತೆ. ಓಕೆ, ಅಷ್ಟರಲ್ಲಿ ನಾನೀಗ ಒಂದು ಮಿಕ್ಸರ್ ಜಾರಲ್ಲಿ ಈ ತೆಂಗಿನಕಾಯಿನ ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ಆಲ್ಮೋಸ್ಟ್ ಈ ಅರ್ಧ ಹೋಳಷ್ಟೇ ಹಾಕ್ಕೊಳ್ತೀನಿ, ಹೆಚ್ಚು ಕಮ್ಮಿ. ಈಗ ಹಾಕ್ಕೊಂಡು ಇದೇ ಸೇಮ್ ತೆಂಗಿನಕಾಯಿ ತುರಿ ಏನಿದೆಯಲ್ಲ ಮಿಕ್ಸರಲ್ಲಿ ಹಾಕ್ಕೊಂಡ್ರೆ ನಾವು ತುರ್ಕೊಂಡು ಕೂತ್ಕೊಂಡ್ರೆ ತುಂಬ ಟೈಮ್ ಹಿಡಿಯುತ್ತೆ. ಸೊ ಹಾಗಾಗಿ ದಿಸ್ ಇಸ್ ಒನ್ ಮೋರ್ ಟ್ರಿಕ್ ವಿಚ್ ಐ ಯೂಸ್ ಇನ್ ಮೈ ಕಿಚನ್. ಯಾವುದೇ ಪಲ್ಯ ಮಾಡಬೇಕಿದ್ರೆ ನಾನು ಇದು ಯೂಶಲಿ ಈ ಥರ ಕಟ್ ಮಾಡಿ ಹಾಕ್ಬಿಡ್ತೀನಿ, ಚಾಪ್ ಮಾಡಿ ಹಾಕಿ ಮಿಕ್ಸರಲ್ಲಿ 1 or 2 1-2 ಸುತ್ತು ಹಾಕ್ಕೊಂಡ್ರೆ ಸಾಕು. ಇಟ್ ಬಿ ನೋಡಿ ಈ ಥರ ತರಿಯಾಗಿರುತ್ತೆ. ನೋಡಿ ಈಗ ಆಲ್ರೆಡಿ ನಾನು ಗೋರಿಕಾಯಿ ಪಲ್ಯ ರೆಡಿ ಆಗಿದೆ. ನೀರೆಲ್ಲ ಫುಲ್ ಆಲ್ಮೋಸ್ಟ್ ಹಿಂಗಿದೆ. ಈಗ ಎಷ್ಟು ಬೇಕೋ ಅಷ್ಟು ಕಾಯಿ ತುರಿ ಹಾಕ್ಕೊಂಡು ಸ್ವಲ್ಪ ಕಾಯಿ ಆಡಿಸ್ರೆ ಆಲ್ಮೋಸ್ಟ್ ನಿಮ್ಮದು ನೋಡಿ ಬ್ಯೂಟಿಫುಲ್ ಆಗಿ ಗೋರಿಕಾಯಿ ಪಲ್ಯ ಇಸ್ ರೆಡಿ. ಓಕೆ, ಇದು ವೆರಿ ಹ್ಯಾಂಡಿ ಆಗಿರುತ್ತೆ. ಯಾವುದೇ ಪಲ್ಯಕ್ಕೆ ಬೇಕಾದ್ರೂ ಇಮಿಡಿಯೇಟಾಗಿ ನಾವು ಹಾಕೋಬೋದು. ಸೊ ಗ್ರೈಂಡ್ ಮಾಡಿ ಇಟ್ಕೊಂಡ್ರೆ, ಅದು ನಾನು ಯೂಶಲಿ ಬೆಳಗ್ಗೆ ಅಂತ ಏನಾದ್ರು ಯೂಸ್ ಮಾಡಿದ್ರೆ ನೋಡಿ ನಿಂಬೆಹಣ್ಣು ಚೂರು ಹಿಂಡ್ತಿದ್ದೀನಿ. ಸೊ ದಟ್ ಸ್ವಲ್ಪ ಟ್ಯಾಂಗಿ, ಉಪ್ಪು, ಖಾರ ಎಲ್ಲ ಇರಬೇಕು. ಹಾಗೆ ಒಂಚೂರು ನಿಂಬೆಹಣ್ಣು ಹಿಂಡಿದ್ದೀನಿ ಇದಕ್ಕೆ. ಓಕೆ, ಅದೇ ನಾನು ಹೇಳ್ತಿದ್ದಂಗೆ ತೆಂಗಿನಕಾಯಿ ತುರಿ ರೆಡಿ ಇದ್ರೆ ಯಾವುದೇ ಪಲ್ಯಕ್ಕೆ ಬೇಕಾದ್ರೆ ಆ್ಯಡ್ ಮಾಡ್ಕೋಬೋದು. ಅದನ್ನು ನಾನು ಕೊನೆಗೆ ಏನು ಮಾಡ್ತೀನಿ ಇನ್ನೊಂದು ತೋರಿಸ್ತೀನಿ ನಿಮಗೆ, ನೋಡ್ತೀರಿ. ಹಾಗೆ ಸ್ವಲ್ಪ ಕಾಯಿ ಹಾಕಿದ್ಮೇಲೆ ಸ್ವಲ್ಪ ಅದನ್ನ ಫ್ರೈ ಮಾಡ್ಕೋಬೇಕು. ಯಾಕಂದರೆ ಅದು ಹಾಗೆ ಇಟ್ಟು ಒಂಥರ ಅಷ್ಟು ಚೆನ್ನಾಗಿ ಅನ್ಸಲ್ಲ. ಒಂಚೂರು ಕಾಯಿ ತುರಿ ಸ್ವಲ್ಪ ಎಣ್ಣೆನಲ್ಲಿ ಬಾಡ್ದಾಗ ಏನಾಗುತ್ತೆ, ಸ್ವಲ್ಪ ಫ್ಲೇವರ್ ವಿಲ್ ಬಿ ವೆರಿ ನೈಸ್. ಓಕೆ, ಈಗ ನಾನು ಪಕ್ಕದಲ್ಲಿ ಮತ್ತೆ ಈ ಒಂದು ತವೆ ಇಡ್ತಿದ್ದೀನಿ. ಈಗ ನಾನು ಬೀಟ್ರೂಟ್ ಪಲ್ಯಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಬೀಟ್ರೂಟ್ ಪಲ್ಯಕ್ಕೆ ನಾನು ಈ ಒಂದು ತವೆನಲ್ಲೇ ಮಾಡ್ತಿದ್ದೀನಿ ಬೇಕು ಅಂತಾನೆ. ಸೊ ದಟ್ ನನಗೆ ಇದು ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇದು ಯೂಸ್ ಮಾಡ್ತೀನಿ. ನನಗೇನೋ ಇದ್ರಲ್ಲಿ ಮಾಡೋದು ಭಾಳ ಖುಷಿ ಆಗುತ್ತೆ. ಇಟ್ ಇಸ್ ವೆರಿ ಲೆಸ್ ಕ್ವಾಂಟಿಟಿ, ಹಾಗಾಗಿ ನಾನು ಮಾಡ್ತಿರೋದು. ನಾನು ತೊಗೊಂಡಿರೋದು ಈಗ ನಿಮ್ಗೆ ತೋರಿಸ್ದಂಗೆ ಬೇರೆ ಬೀಟ್ರೂಟ್ ಮತ್ತು ಈರುಳ್ಳಿನ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಇದೆರಡೂ ಹಸಿ ರಾ ಇದೆ. ಇದು ತೊಳೆದು ಕ್ಲೀನಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಎಣ್ಣೆ ಹಾಕಿ ಸಾಸಿವೆ ಹಾಕಿದ್ದೀನಿ ಒಗ್ಗರಣೆಗೆ. ಸಾಸಿವೆ ಸಿಡಿತಿದೆ ನೋಡ್ಬೋದು. ಒಂದು ಸ್ವಲ್ಪ ಕಡಲೆಬೇಳೆ, ಅರಿಶಿನ. ಈಗಂತೂ ಅರಿಶಿನ ಪ್ರತಿಯೊಂದು ಐಟಮ್ಗೂ ನಾನು ಹಾಕ್ತೀನಿ. ಮತ್ತೆ ಒಂಚೂರು ಜೀರಿಗೆ ಹಾಕಿದ್ದೀನಿ. ಅರಿಶಿನ ಇಸ್ ಗೋಯಿಂಗ್ ಟು ಬಿ ಗುಡ್ ಆಂಟಿಬಯೋಟಿಕ್ ಅಂತ ಹೇಳಿ, ಆಂಟಿಬಯೋಟಿಕ್ ಆರ್ ಆಂಟಿ ಆಕ್ಸಿಡೆಂಟ್. ಓಕೆ, ಇದು ಒಗ್ಗರಣೆ ಹಾಕ್ಕೊಂಡು ಇದು ಸಿಡಿತಿದೆ ಆಲ್ಮೋಸ್ಟ್ ಸಾಸಿವೆ. ಈಗ ಐ ಆಮ್ ಗೋಯಿಂಗ್ ಟು ಆ್ಯಡ್ ಈರುಳ್ಳಿ. ಇದಕ್ಕೆ ಏನಪ್ಪ ಏನು ಖಾರ ಹಾಕಲಿಲ್ಲ ಇದಕ್ಕೆ ಅಂತ ಅನ್ಕೋಬೋದು, ಬಟ್ ಐ ವಿಲ್ ಶೋ ಯು ಸಮ್ ಡಿಫ್ರೆಂಟ್ ರೆಸಿಪಿ ಇದರಲ್ಲಿ. ಯು ಮಸ್ಟ್ ಟ್ರೈ ದಿಸ್ ಅಗೇನ್. ನೋಡಿ ನಾನು ಇದು ಹಾಕಿರೋದು ನಿಮ್ಗೆ ನಂಬಲ್ಲ, ನಾನು ಹಾಕಿರೋದು ಬೇರೆ. ಇದಕ್ಕೆ ಒಂದೇ ಒಂದು ಬೀಟ್ರೂಟ್ ಹಾಕಿ ಮಾಡ್ತಿದ್ದೀನಿ. ದಿಸ್ ಇಸ್ ಫಾರ್ 3 of us. ಈಗ ಅಂದರೆ ವೆರೈಟೀಸ್ ಇರೋದ್ರಿಂದ ಒಂದು 2 ಸ್ಪೂನ್ ಅಷ್ಟು ಸೈಡಲ್ಲಿ ಇದ್ರೆ ಇಟ್ ಬಿ ಲೈಕ್ ನೈಸ್ ಗುಡ್. ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಓಕೆ, ನನಗೆ ಬೀಟ್ರೂಟ್ ಈಗಲೇ ಹಾಕ್ಬಿಟ್ಟೆ. ಸೊ ನನಗೆ ಇದು ಸ್ವಲ್ಪ ಅರ್ಧ ಒಂಥರ ಟ್ರಾನ್ಸ್ಲೂಸೆಂಟ್ ಇದ್ರೆ ಸಾಕು ಈರುಳ್ಳಿ. ಇದು ಸ್ವಲ್ಪ ಫ್ರೈ ಮಾಡಿಕೊಂಡು ಅದಕ್ಕೊಂಚೂರು ಈಗ ಉಪ್ಪು ಹಾಕ್ತಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ವಾಟ್ ಈಸ್ ಸ್ಪೆಷಲ್ ಇನ್ ದಿಸ್ ಅಂತ ನೋಡ್ತಿದ್ದೀರಾ? ಕೀಪ್ ವಾಚಿಂಗ್. ನೋಡಿ, ಇದಕ್ಕೆ ನಾನು ಈಗ ಹಾಕ್ತಿರೋದು ಪೆಪ್ಪರ್ ಪೌಡರ್, ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಹಾಕ್ತಿದ್ದೀನಿ. ನಾನು ಮನೆಯಲ್ಲೇ ಮಾಡಿರೋಂಥ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಇದಕ್ಕೆ ಹಾಕ್ತಿದ್ದೀನಿ. ಬೇರೆ ಯಾವ ಸ್ಪೈಸು ನಾನು ಆ್ಯಡ್ ಮಾಡ್ತಿಲ್ಲ. ಹಸಿಮೆಣಸಿನ್ಕಾಯಿ ಅಥವಾ ರೆಡ್ ಚಿಲ್ಲಿ ಪೌಡರ್ ಹಾಕ್ತಿಲ್ಲ. ದಿಸ್ ಇಸ್ ಲೈಕ್ ಪೆಪ್ಪರ್. ಸೊ ದಿಸ್ ಇಸ್ ಬೀಟ್ರೂಟ್ ವಿತ್ ಪೆಪ್ಪರ್ ಫ್ರೈ ಅಂತ ಹೇಳ್ಬೋದು. ಇಟ್ ವಿಲ್ ಬಿ ವೆರಿ ಟೇಸ್ಟಿ. ಓಕೆ, ನಾನೀಗ ಫ್ರೈ ಹಾಗೆ ಮಾಡ್ತಿದ್ದೀನಿ. ಒಂಚೂರು ಇದಕ್ಕೆ ಬೇಯಬೇಕಲ್ವಾ, ಸೊ ಹಾಗಾಗಿ ಸ್ವಲ್ಪ ನೀರು ಚಿಮ್ಮಿಸ್ಬಿಟ್ಟು ಇದನ್ನ ಕ್ಲೋಸ್ ಮಾಡಿಟ್ಬಿಡ್ತೀನಿ. ಸೊ ದಟ್ ಲೆಟ್ ಇಟ್ ಬಾಯ್ಲ್ ಅಂತ ಹೇಳಿ. ಓಕೆ, ಜಾಸ್ತಿ ನೀರು ಹಾಕೋದು ಬೇಕಾಗಿಲ್ಲ. ಅದಕ್ಕೆ ಮುಂಚೆ ಒಂಚೂರು ಕಾಯಿ ತುರಿ, ನಾನು ನಿಮ್ಗೆ ಹೇಳಿದೆ ನೋಡಿ, ಯಾವುದೇ ಪಲ್ಯಕ್ಕೆ ಬೇಕಾದರೂ ಈ ಕಾಯಿ ತುರಿ ಹಾಕ್ಲಿಕ್ಕೆ ರೆಡಿ ಇರುತ್ತೆ. ಆ್ಯಂಡ್ ದಿಸ್ ವಿಲ್ ಡೆಫಿನೆಟ್ಲಿ ಆ್ಯಡ್ ದಿ
ಏನೋ ದ ಟೇಸ್ಟ್ ಎನ್ಹಾನ್ಸರ್ ಅಂತ ಹೇಳ್ಬೋದು ಇದಕ್ಕೆ. ಈ ಕಾಯಿ ಬಿದ್ದಷ್ಟು ರುಚಿ ಏನೋ ಇದೆಯಲ್ಲ, ಲೈಕ್ ಹಿಂಗು ತೆಂಗು ಇದ್ರೆ ಮಂಗಮ್ಮನ ಅಡುಗೆ ಮಾಡ್ತಾಳೆ ಅಂತ ಹಾಗೆ. ಸೊ ತೆಂಗಿನಕಾಯಿ ಮತ್ತೆ ಹಿಂಗು ಇಸ್ ಸಮಥಿಂಗ್ ಲೈಕ್ ಮಸ್ಟ್ ಇನ್ ಎವ್ರಿ ಕಿಚನ್ ಐ ಬಿಲೀವ್. ಆ್ಯಂಡ್ ಒಂಚೂರು ನಿಂಬೆಹಣ್ಣು ಹಿಂಡ್ತಾ ಇದ್ದೀನಿ ಈಗ, ಸೊ ಆ ಒಂಚೂರು ಟ್ಯಾಂಗಿ ಇರಲಿ ಅಂತ. ಓಕೆ, ಈಗ ಸ್ಟಿರ್ ಫ್ರೈ ಥರ ಮಾಡ್ತಿದ್ದೀನಿ. ಬೇಕಾದ್ರೆ ನಾವು ಬೀಟ್ರೂಟ್ ಹಸಿರು ತಿನ್ಬೋದು, ಇಟ್ಸ್ ನಾಟ್ ಲೈಕ್ ಕಂಪ್ಲೀಟ್ ಬಾಯ್ಲ್ ಆಗಬೇಕು ಅಂತಲೂ ಇಲ್ಲ. ಸೊ ಓಕೆ, ಅದು ಪಕ್ಕದಲ್ಲಿ ಇಟ್ಟಿದ್ದೀನಿ. ಸೊ ಲೆಟ್ ಇಟ್ ಬಾಯ್ಲ್. ಮೀನ್ ಟೈಮ್ ನಾನೀಗ ನೋಡಿ ಕುಕ್ಕರಿಂದ ಓಪನ್ ಮಾಡಿದ್ದೀನಿ. ಸೊ ಸಾರು ಆಲ್ಮೋಸ್ಟ್ ಆಗಿದೆ ಇಲ್ಲಿ. ಬಟ್ ನಾನು ಇದಕ್ಕೊಂದು ಲಾಸ್ಟಲ್ಲಿ ಒಂದು ಹಾಕಬೇಕಿದೆ. ಏನಪ್ಪ ಅಂದರೆ ಕಾಯಿ. ನಾನೀಗ ಕಾಯಿನ ಮತ್ತೆ ರುಬ್ಕೊಂಡಿದ್ದೀನಿ. ಸೊ ರುಬ್ಬಿರೋಂಥ ಕಾಯಿನ ಇದಕ್ಕೆ ಹಾಕ್ತಿದ್ದೀನಿ. ಸೊ ಹಾಕಿ ಒಂದು 2 to 3 ನಿಮಿಷ ತನಕ ಇದು ಕುದೀಲಿ. ಸೊ ಕಂಪ್ಲೀಟ್ ಕುದಿಯೋ ತನಕ ನಾನಿದನ್ನ ಹಾಗೆ ಮತ್ತು ಲಾಸ್ಟಲ್ಲಿ ನಾನು ಮತ್ತೆ ಇದಕ್ಕೆ ಹಾಕ್ಕೊಳ್ತಿರೋದು ನಿಂಬೆಹಣ್ಣು. ಒಂದು ಅರ್ಧ ಹೋಳು ನಿಂಬೆಹಣ್ಣಷ್ಟು ಒಂದು ಹುಳಿನ ಹಿಂಡಿದ್ದೀನಿ ಇದಕ್ಕೆ. ಯೂಶಲಿ ನನ್ನ ಹಸ್ಬೆಂಡ್ಗೆ ಹುಳಿ ಜಾಸ್ತಿ ಇಷ್ಟ, ಬಟ್ ನಾನೀಗ ಅರ್ಧ ನಿಂಬೆಹಣ್ಣು ಹಾಕಿದ್ದೀನಿ. ಇನ್ನೊಂದು ಅರ್ಧ ನಿಂಬೆಹಣ್ಣು ಅವರಿಗೆ ಕೊಟ್ಬಿಟ್ಟಿರ್ತೀನಿ. ಸೊ ಯಾವುದಾದ್ರೂ ರೆಸಿಪಿ ಅಂದರೆ ಊಟಕ್ಕೆ ಜೊತೆ ನಮ್ಗೆ ಯಾವ್ದಾದ್ರು ಬೇಕಾದ್ರೆ ಹಾಕ್ಕೊಳ್ತಾರೆ. ಸೊ ಬ್ಯಾಕ್ ಟು ಬೀಟ್ರೂಟ್ ಪಲ್ಯ. ಆಲ್ಮೋಸ್ಟ್ ಇದು ಚೆನ್ನಾಗಿ ಆಗಿದೆ. ಇದು ಇಟ್ಸ್ ರೆಡಿ ಐ ಕ್ಯಾನ್ ಸೇ. ವಾವ್, ಸೊ ನೈಸ್ ಅಲ್ವಾ? ಗುಡ್. ಆಯಿತು, ಆಲ್ಮೋಸ್ಟ್ ನಾನಿವಾಗ ಸರ್ವಿಂಗ್ ಬೌಲ್ಸ್ಗೆಲ್ಲ ಹಾಕ್ಕೊಳ್ತಿದ್ದೀನಿ. ಎಲ್ಲ ಊಟಕ್ಕೆ ಆಲ್ರೆಡಿ ಕೂತ್ಬಿಟ್ಟಿದ್ದಾರೆ. ಇಟ್ ಇಸ್ ಆಲ್ರೆಡಿ ಗೋಯಿಂಗ್ ಟು ಬಿ ನಾವು 9:30. ಸ್ವಲ್ಪ ಲೇಟ್ ಆಗೋಯ್ತು ಇವತ್ತು, ಒಂದು 10-15 ನಿಮಿಷ ಲೇಟ್ ಆಗಿದೆ. ಸೊ ನೋಡಿ, ಬದನೆಕಾಯಿ ಒಂದು ಗೊಜ್ಜು, ಬಟ್ ನಾನು ಒಂಚೂರು ಗಟ್ಟಿಗೆ ಮಾಡಿದ್ದೀನಿ. ಬೇಕಾದ್ರೆ ಒಂಚೂರು ತೆಳು ಮಾಡ್ಕೋಬೋದು ನೀವು. ಓಕೆ, ಈ ಮಧ್ಯೆ ನಾನು ಈ ಒಂದು ಅಡುಗೆ ಮಾಡ್ತಾನೆ ಈಗ ಪಕ್ಕದಲ್ಲಿ ರೈಸ್ ಮಾಡಿಬಿಟ್ಟೆ. ಮತ್ತು ಹಾಗೆ ನಮ್ಮ ಡೆಫಿನೆಟ್ಲಿ ಮಂಡ್ಯ ಗೌಡ್ರ ಮನೆಯಲ್ಲಿ ಅಂದರೆ ಮುದ್ದೆ ಇಲ್ದಿರೋ ಇರಲೇಬೇಕು. ಸೊ ಹಾಗಾಗಿ ಮುದ್ದೆಗೂ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಎವ್ರಿಥಿಂಗ್ ಈಸ್ ರೆಡಿ ಫಾರ್ ನಾವ್. ಆ್ಯಂಡ್ ಬದನೆಕಾಯಿ ಗೊಜ್ಜು, then comes beetroot palya and ಬಿಸಿ ಕುದಿತಾ ಇರೋಂಥ ಸಾರು ಘಮ ಘಮ ಅಂತಿದೆ. ಐ ಜಸ್ಟ್ ಶೋ ನೌ. ಎಸ್, ನೋಡಿ ಹೊಗೆ ಬರ್ತಿದೆ. ಈಗ ಎಲ್ಲರಿಗೂ ಊಟ ಬಡಿಸಿದ್ದಾಯಿತು. ಇದು ನನ್ನ ತಟ್ಟೆಗೆ ನಾನು ಮುದ್ದೆ ದೊಡ್ಡ ಮುದ್ದೆನೇ ತೊಗೊಂಡಿದ್ದೀನಿ. ಆ ಮುದ್ದೆಗೆ ಒಂದು ಸ್ವಲ್ಪ ನಮ್ಮ ಮನೆಯಲ್ಲೇ ಮಾಡಿರೋವಂಥ ಕಡ್ದಿರೋವಂಥ ಒಂದು ಬೆಣ್ಣೆ. ಇಲ್ಲಿ ಈ ಬೆಣ್ಣೆನೂ ಅಷ್ಟೇ ನಾನೊಂದ್ಸರಿ ತೋರಿಸಿ ನಿಮಗೆ. ಆಲ್ಮೋಸ್ಟ್ ನೋಡಿ, ಈ ಥರ ಒಂದು ಸ್ವಲ್ಪ ಸಣ್ಣ ಗುಳಿ ಮಾಡಿಬಿಟ್ಟು ಮುದ್ದೆ ಮಧ್ಯೆ ಬೆಣ್ಣೆ ಇಟ್ಕೊಂಡು, ನಂಗೆ ಬೇರೆ ಏನು ಬೇಕಿಲ್ಲ, ಜಸ್ಟ್ ಈ ಬೆಣ್ಣೆ ಮತ್ತು ಮುದ್ದೆ ಹಾಗೆ ಸೈಡ್ ಡಿಶ್ ಸಾರು ಏನು ಇಲ್ದಿರನೇ ತುಂಬ ಚೆನ್ನಾಗಿ ಅನಿಸುತ್ತೆ. ಓಕೆ, ನಾನು ನಿಮ್ಗೆ ಅದೇ ಹೇಳ್ತಿದ್ದಂಗೆ ಈ ಬೆಣ್ಣೆ ಹೇಗೆ ಮಾಡುತ್ತೆ ಇದು ಮನೆಯಲ್ಲಿ ಅಂತ ನಿಮಗೆ ಇನ್ನೊಂದು ಎಪಿಸೋಡಲ್ಲಿ ಡೆಫಿನೆಟಾಗಿ ತೋರಿಸ್ತೀನಿ. ಇಟ್ಸ್ ಎವ್ರಿ ಒನ್ ಮಸ್ಟ್ ಟ್ರೈ ಅಟ್ ಹೋಮ್ ಆ್ಯಂಡ್ ಇಟ್ಸ್ ವೆರಿ ಈಸಿ. ಯಾವುದೇ ಹಾಲು ತೊಗೊಂಡ್ರು ಮನೆಯಲ್ಲಿ ಡೆಫಿನೆಟ್ಲಿ ನಂದಿನಿ ಇರ್ಬೋದು, ಇನ್ನೊಂದು ಇರ್ಬೋದು, ಅಥವಾ ಲೈಕ್ ಮನೆಗೆ